ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜುಲೈ 22 ಬುಧವಾರ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆ. ದೇಶದ ನಾನಾ ಮೂಲೆಗಳಿಂದ ಬಂದಿದ್ದ ಯಾತ್ರಾರ್ಥಿಗಳು ಅಮರನಾಥನ ಗುಹೆಯ ಕಡೆಗೆ ಹೋಗೋದಕ್ಕೆ ಸಿದ್ಧ ಆಗ್ತಾ ಇದ್ರು. ಅಲ್ಲಿ ಭಯೋತ್ಪಾದಕ ದಾಳಿ ಆಗದ ಹಾಗೆ, ಯಾವುದೇ ಅಚಾತುರ್ಯಕ್ಕೆ ಅವಕಾಶ ಇರದ ಹಾಗೆ ಸಾಕಷ್ಟು ಭದ್ರತಾ ವ್ಯವಸ್ಥೆಗಳು ಆಗಿದ್ವು. ಪೊಲೀಸರು, ಭದ್ರತಾ ಸಿಬ್ಬಂದಿ ಅಲ್ಲಿದ್ದರು. ಇದೇ ಸಂದರ್ಭದಲ್ಲಿ ಅನಂತನಾಗ್ನ ಲಾಲ್ ಚೌಕ್ ಬಳಿ ಹೆಡ್ ಕಾನ್ಸ್ಟೇಬಲ್ ಆಶಿಕ್ ಹುಸೇನ್ ಖುರೇಶಿ ಕಾವಲು ಕಾಯ್ತಾ ನಿಂತಿದ್ರು. ಅಲ್ಲಿ ಅದು ಯಾವ ಕ್ಷಣದಲ್ಲಿ ಎಲ್ಲಿಂದ ಅವರ ಕಡೆಗೆ ಗುಂಡು ಹಾರಿ ಬಂತು ಆ ಅಮರನಾಥನಿಗೆ ಗೊತ್ತಾಗಬೇಕು. ಆಶಿಕ್ ಗುಂಡೇಟ್ನಿಂದ ಕೆಳಗೆ ಬಿದ್ರು. ಅವರನ್ನ ಅನಂತನಾಗ್ನ ಸರ್ಕಾರಿ ಆಸ್ಪತ್ರೆಗೆ ತಕ್ಷಣ ಕೊಂಡೊಯ್ಯಲಾಯಿತು. ಅಲ್ಲಿ ಪರೀಕ್ಷೆ ಮಾಡಿದ ವೈದ್ಯರು ಬ್ರಾಡ್ ಡೆಡ್ ಅಂತ ಹೇಳ್ಬಿಟ್ರು. ಅಲ್ಲಿಗೆ ಆಶಿಕ್ ಕಥೆ ಮುಗಿದು ಹೋಯ್ತು. ಅರೆ, ಕಾಶ್ಮೀರ ಕಣ್ರಿ ಅದು, ಅಲ್ಲಿ ಯಾವ ಹೊಸವೇನಲ್ಲ ಅಂತ ನಿಮ್ಮಲ್ಲಿ ಕೆಲವರಿಗೆ ಅನ್ನಿಸಬಹುದು. ಈ ಹಿಂದೆ ಕೂಡ ಇಂಥ ಸಾಕಷ್ಟು ಘಟನೆಗಳ ಬಗ್ಗೆ ನಾವಲ್ಲಿ ಕೇಳಿದ್ದೀವಿ. ಬುರ್ಖಾ ಹಾಕೊಂಡು ಬಂದವರು ಹಾಗೆ ಬುರ್ಖಾದ ಒಳಗಿಂದಲೇ ಪೊಲೀಸರ ಕಡೆಗೆ, ಭದ್ರತಾ ಸಿಬ್ಬಂದಿಯ ಕಡೆಗೆ ಗುಂಡು ಹಾರಿಸ್ತಾ ಇದ್ರು ಅನ್ನೋದನ್ನ ಅಲ್ಲಿ ಕೆಲಸ ಮಾಡಿದ ಸಾಕಷ್ಟು CRPF ಯೋಧರ ಬಾಯಲ್ಲಿ ನಾನು ಕೇಳಿದ್ದೀನಿ. ಆದರೆ ಅವತ್ತಿಗೆ ಕಾಶ್ಮೀರವನ್ನ, ಅಲ್ಲಿನ ಜನರನ್ನ, ಅಲ್ಲಿನ ಕದಡಿದ ಮನಸ್ಸುಗಳನ್ನ, ವಿಷಪೂರಿತ ವ್ಯಕ್ತಿಗಳನ್ನ ಕೂಡ ಶಾಂತಿಯ ಮಾರ್ಗದಿಂದ ನಮ್ಮ ಜೊತೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ಕಾರ್ಯಸಾಧುವಲ್ಲದ ಥಿಯರಿಯೊಂದನ್ನು ಬಿತ್ತಲಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈ ಘಟನೆ ದೇಶದಾದ್ಯಂತ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಕಾಶ್ಮೀರದ ಪೊಲೀಸರು ರೊಚ್ಚಿಗೆದ್ದಿದ್ದಾರೆ. ಅಲ್ಲಿ ಒಂದು ಕಾರ್ಯಾಚರಣೆ ಆರಂಭ ಆಗಿದೆ. ಅದು ಸಾಮಾನ್ಯ ಕಾರ್ಯಾಚರಣೆ ಅಲ್ಲ. ಉತ್ತರ ಪ್ರದೇಶದ ಪೊಲೀಸರು ಮಾಡ್ತಾರಲ್ಲ ಅದೇ ಥರದ ಕಾರ್ಯಾಚರಣೆ ಕಾಶ್ಮೀರದಲ್ಲಿ ಶುರುವಾಗಿದೆ. ಯಾರು ಭಯೋತ್ಪಾದಕರಿಗೆ ನೆರಳು ಕೊಡ್ತಾ ಇದ್ದಾರೆ ಅನ್ನೋ ಅನುಮಾನ ಇದೆಯೋ ಅಂಥವರನ್ನ ಎತ್ತಾಕೊಂಡು ಬರಲಾಗ್ತಾ ಇದೆ. ಸಿಂಪಥೈಸರ್ಸು, ಸ್ಲೀಪರ್ ಸೆಲ್ಲುಗಳು, OGWಗಳು, ಹೀಗೆ ಯಾರ್ಯಾರಿದ್ದಾರೆ ಅನ್ನೋ ಅನುಮಾನಗಳಿವೆಯೋ ಅಂಥವರನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಹಾಗೆ ಕೆಲವರ ಮನೆಗಳನ್ನು ಕೂಡ ಕೆಡವಲಾಗಿದೆ. ಯಥಾ ಪ್ರಕಾರ ಅಲ್ಲಿನ ರಾಜಕಾರಣಿಗಳು ಈ ಕಾರ್ಯಾಚರಣೆಯ ವಿರುದ್ಧ ಮಾತಾಡ್ತಾ ಇದ್ದಾರೆ. ಒಮರ್ ಅಬ್ದುಲ್ಲಾ ಇದು ಸರಿ ಅಲ್ಲ ಅಂತ ಇದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಕಾಶ್ಮೀರದಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ವರ್ಷ ಪಹಲ್ಗಾಮಲ್ಲಿ ನಡೆದ ಭಯೋತ್ಪಾದಕ ದಾಳಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಪಾಕ್ ಪ್ರೇರಿತ ಉಗ್ರರು ನಡೆಸಿದ ದಾಳಿಯಲ್ಲಿ 26 ಮಂದಿ ಪ್ರವಾಸಿಗರು ಬಲಿಯಾದರು. ಅದು 2008 ನಂತರ ಭಾರತದಲ್ಲಿ ನಡೆದ ಬಹುದೊಡ್ಡ ನಾಗರಿಕ ಹತ್ಯೆ ಅನ್ನಿಸ್ಕೊಳ್ತು. ಆ ದಾಳಿಯ ನಂತರ ಭಾರತ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಮಾಡ್ತು. ಅದು ಕೂಡ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತು. ಹೀಗೆ ಪಹಲ್ಗಾಮಲ್ಲಿ ನಡೆದ ದಾಳಿಯ ನಂತರ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂತೆ ಕಾಣ್ತಾ ಇದ್ವು. ಪಾಕಿಸ್ತಾನದಿಂದ ಕಾಶ್ಮೀರದ ಒಳಗೆ ನುಸುಳಿ ಬಂದವರನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಭದ್ರತಾ ಪಡೆಗಳು ದೊಡ್ಡ ಮಟ್ಟದ ಕಾರ್ಯಾಚರಣೆಗಳನ್ನ, ಕ್ಲೀನ್ ಕಾಶ್ಮೀರ ಅಭಿಯಾನವನ್ನ ಹಮ್ಮಿಕೊಂಡಿದ್ವು. ಎನ್ಕೌಂಟರ್ಗಳು ನಡೀತಾ ಇದ್ವು. ಆದರೆ ಸಾರ್ವಜನಿಕ ಪ್ರದೇಶದಲ್ಲಿ ದಾಳಿಗಳಾಗಿರಲಿಲ್ಲ. ಇನ್ನು ಕಳೆದ ಬುಧವಾರ ಅಂಥದ್ದೊಂದು ದಾಳಿ ಮರುಕಳಿಸಿದೆ. ಅಲ್ಲಿ ಸಾವಿಗೀಡಾಗಿರೋದು ಹೆಡ್ ಕಾನ್ಸ್ಟೇಬಲ್ ಆಶಿಕ್ ಹುಸೇನ್ ಖುರೇಶಿ. ಆತನ ಬಲಿದಾನಕ್ಕೆ ಅಲ್ಲಿ ಸಾರ್ವಜನಿಕರು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ಹಾಗೆ ಭಯೋತ್ಪಾದಕರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಕೂಡ ಅಲ್ಲಿ ಭುಗಿಲೇಳ್ತಾ ಇದೆ. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಈ ದಾಳಿಯ ವಿರುದ್ಧ ಕಠಿಣ ಕ್ರಮಗಳಿಗೆ ಆದೇಶ ಕೊಟ್ಟಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ DGP ನಳಿನ್ ಪ್ರಭಾತ್ ಕೂಡ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭಯೋತ್ಪಾದನೆಗೆ ಮತ್ತು ಅವರ ಮಹಾಪೋಷಕರಿಗೆ ಬಂದೂಕಿನಿಂದಲೇ ಉತ್ತರ ಕೊಡ್ತೀವಿ ಅಂತ DGP ಹೇಳಿದ್ದಾರೆ. ಇಲ್ಲಿ ಈ ದಾಳಿ ಕೇವಲ ಒಬ್ಬ ಪೊಲೀಸ್ ಸಿಬ್ಬಂದಿಯ ಹತ್ಯೆ ಮಾತ್ರ ಅಲ್ಲ, ಅದು ಕೇವಲ ಒಂದು ಗುಂಡಿನ ದಾಳಿಯ ಕಥೆ ಕೂಡ ಅಲ್ಲ. ಇದು ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದಕರ ತಾಲೀಮನ್ನ, ಪ್ರಿಪರೇಷನ್ ಅನ್ನ ತೋರಿಸ್ತಾ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತು ಆಡಳಿತಗಳು ಇದನ್ನು ತುಂಬಾ ಸೀರಿಯಸ್ ಆಗಿ ತಗೋತಾ ಇವೆ. ಇನ್ನು ಈ ಆಶಿಕ್ ಹುಸೇನ್ ಖುರೇಶಿ ಬೇರೆ ಎಲ್ಲಿಂದಲೂ ಅಲ್ಲಿಗೆ ಹೋದವರಲ್ಲ. ಆತ ಕೂಡ ಕಾಶ್ಮೀರಿನೇ. ತುಂಬಾ ಸಂಭಾವಿತ ಮತ್ತು ಸಭ್ಯ ಅನ್ನಿಸ್ಕೊಂಡಿದ್ದ ಮನುಷ್ಯ. ಹೀಗಾಗಿ ಆತನ ಅಂತಿಮ ಸಂಸ್ಕಾರದಲ್ಲಿ ಸಾಕಷ್ಟು ಜನ ಭಾಗಿಯಾದರು. ಅವರ ಕಣ್ಣಲ್ಲಿ ನೀರಿತ್ತು, ಕೊಂದವರ ಬಗ್ಗೆ ಸಿಟ್ಟಿತ್ತು. ಇನ್ನು ಇಂಥ ಘಟನೆಗಳು ಪೊಲೀಸರು ಹಾಗೂ ಭದ್ರತಾ ಸಿಬ್ಬಂದಿಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿಬಿಡುತ್ತವೆ. ರಸ್ತೆಯಲ್ಲಿ ನಿಂತಿದ್ದ ಭದ್ರತಾ ಸಿಬ್ಬಂದಿಯನ್ನ ಯಾರೋ ಭಯೋತ್ಪಾದಕ ಕೊಂದು ಹೋದ್ರೂ ಕೂಡ ಅಲ್ಲಿ ಯಾವ ಆಕ್ಷನ್ನು ಆಗಲಿಲ್ಲ ಅಂದ್ರೆ ಅವರು ನಾಳೆ ಯಾವ ಧೈರ್ಯದ ಮೇಲೆ ಜನರನ್ನ ಕಾಯೋದಕ್ಕಲ್ಲಿ ನಿಂತ್ಕೋತಾರೆ ಹೇಳಿ? ಸರ್ಕಾರ ಹಾಗೂ ತಾವು ಕೆಲಸ ಮಾಡೋ ಇಲಾಖೆ ಕೂಡ ತಮ್ಮನ್ನ ಕಾಪಾಡೋದಿಲ್ಲ, ತಮ್ಮ ಪ್ರಾಣಕ್ಕೆ ಬೆಲೆ ಇಲ್ಲ ಅನ್ನಿಸ್ಬಿಟ್ರೆ ಅವರಿಗೆ ಸರ್ಕಾರಕ್ಕಿಂತ ಭಯೋತ್ಪಾದಕರೇ ಮೇಲೂ ಅನ್ನಿಸ್ಬಿಡೋದಿಲ್ವೇ? ಹಾಗೆ ಪೊಲೀಸರನ್ನ ಕೊಂದ್ರೂ ಏನು ಆಗೋದಿಲ್ಲ ಅಂತ ಅನ್ನಿಸಿಬಿಟ್ರೆ ಜನಕ್ಕೆ ಪೊಲೀಸರ ಮೇಲೆ ನಂಬಿಕೆ ಹೊರಟು ಹೋಗುತ್ತೆ ಮತ್ತು ಉಗ್ರರ ಬಗ್ಗೆ ಮತ್ತಷ್ಟು ಭಯ ಉಂಟಾಗುತ್ತೆ. ಹೀಗಾಗಿನೇ ಅಲ್ಲಿ ಪೊಲೀಸ್ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತ ಆಗಿದೆ. ಭಯೋತ್ಪಾದಕರಿಗೆ ನಾನಾ ವಿಧದಲ್ಲಿ ನೆರವು ಕೊಡ್ತಾ ಇದ್ದ ಹಿಸ್ಟರಿ ಹೊಂದಿದ್ದ ಸುಮಾರು 2,500ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ.
ಮಾಡಿಕೊಂಡಿದ್ದಾರೆ. ಅವರನ್ನ ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಗುರುತಿಸಲಾಗ್ತಾ ಇದೆ. ಹಾಗೆ ಲಷ್ಕರ್ ಎ ತೈಬಾ ಜೊತೆ ನಂಟನ್ನ ಹೊಂದಿದ್ದಾರೆ ಅಂತ ಹೇಳಲಾದ ಇಬ್ಬರು ಶಂಕಿತ ಭಯೋತ್ಪಾದಕರ ಮನೆಗಳ ಮೇಲೆ ಪೊಲೀಸರು ರಿವೆಂಜ್ ಅನ್ನು ತೀರಿಸಿಕೊಂಡಿದ್ದಾರೆ. ಅನಂತ್ನಾಗ್ನಲ್ಲಿನ ಗೋರಿ ಅನ್ನೋ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದ ಆದಿಲ್ ಅಹಮದ್ ಥೋಕರ್ ಅನ್ನೋ ಭಯೋತ್ಪಾದಕನ ಮನೆಯನ್ನ ಐಇಡಿ ಬಳಸಿ ಭದ್ರತಾ ಪಡೆಗಳು ಉಡೀಸ್ ಮಾಡಿವೆ. ಹಾಗೆ ಹಸನ್ಪುರಾದ ನಿವಾಸಿ ಹರೋನ್ ರಶೀದ್ ಗನೈ ಮನೆಯನ್ನ ಕೂಡ ಹೀಗೆ ಕೆಡವಲಾಗಿದೆ. ಇವರಿಬ್ರು 2018ರಿಂದಲೂ ಲಷ್ಕರ್ ಸಂಪರ್ಕದಲ್ಲಿದ್ದರು ಅನ್ನೋ ಮಾಹಿತಿ ಭದ್ರತಾ ಪಡೆಗಳಿಗಿತ್ತು. ಅವರನ್ನ ತುಂಬಾ ಹತ್ತಿರದಿಂದ ವಾಚ್ ಮಾಡಲಾಗ್ತಾ ಇತ್ತು. ಈಗ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಾವಿನ ನಂತರ ಹಿಂದೆ ಮುಂದೆ ನೋಡದೆ ಅವರಿಬ್ಬರ ಮನೆಗಳನ್ನ ಕೆಡವಲಾಗಿದೆ. ಇದನ್ನ ಈ ಹಿಂದೆ ಪಹಲ್ಗಾಮ್ ದಾಳಿಯ ನಂತರ ಕೂಡ ಭದ್ರತಾ ಪಡೆಗಳು ಮಾಡಿದ್ವು. ಈಗ ಅದೇ ತರದ ಕಾರ್ಯಾಚರಣೆಗಳನ್ನ ಅವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಅಲ್ಲಿ 2,000ಕ್ಕೂ ಹೆಚ್ಚು ಓವರ್ ಗ್ರೌಂಡ್ ವರ್ಕರ್ಗಳನ್ನ ವಿಚಾರಣೆ ಮಾಡ್ತಾ ಇರೋ ಪೊಲೀಸರು ಅನಂತನಾಗಲ್ಲಿ ಗುಂಡು ಹಾರಿಸಿದ್ಯಾರು ಅನ್ನೋದನ್ನ ನಾವು ಪತ್ತೆ ಮಾಡದೆ ಬಿಡೋದಿಲ್ಲ ಅನ್ನೋ ಪಣ ತೊಟ್ಟಿದ್ದಾರೆ. ಇಲ್ಲಿ ಭಯೋತ್ಪಾದಕ ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಲ್ಲಿನ ಪೊಲೀಸರ ಉತ್ಸಾಹ ಇದೆ ನೋಡಿ, ಅದು ಮುಂದೆ ಯಾರು ಕೂಡ ಗುಂಡು ಹಾರಿಸೋದಕ್ಕೆ ಹೆದರಬೇಕು ಅಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಸದ್ಯಕ್ಕೆ ಶ್ರೀನಗರ, ಅನಂತನಾಗ್, ಬದ್ಗಾಮ್, ಬಾರಾಮುಲ್ಲಾ, ಸೋಫಿಯಾನ್, ಗಂದೇರ್ಬಾಲ್ ಸೇರಿದ ಹಾಗೆ ನಾನಾ ಜಿಲ್ಲೆಗಳಲ್ಲಿನ OGWಗಳನ್ನ ಎತ್ತಾಕೊಂಡು ಬರಲಾಗಿದೆ. ಶ್ರೀನಗರ ಒಂದರಿಂದಲೇ 700 ಮಂದಿಯನ್ನ ವಶಕ್ಕೆ ಪಡ್ಕೊಂಡಿರೋ ಪೊಲೀಸರು ಗಂದೇರ್ಬಾಲ್ನಿಂದ 100 ಮಂದಿಯನ್ನ ತಗೊಂಡು ಹೋಗಿದ್ದಾರೆ. ಅವರೆಲ್ಲರನ್ನ ವಿಚಾರಣೆಗೆ ಒಳಪಡಿಸಿ ಈ ಕೃತ್ಯದ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸೊ ಆದಷ್ಟು ಬೇಗ ರಶೀದ್ ಸಾವಿಗೆ ಕಾರಣರಾದವರನ್ನ ಬಂಧಿಸ್ತೀವಿ ಅಥವಾ ಹೊಡೆದು ಹಾಕ್ತೀವಿ ಅಂತ ಅಲ್ಲಿನ ಪೊಲೀಸರು ಶಪಥ ಮಾಡಿದ್ದಾರೆ. ಹೀಗೊಂದು ಕಡೆ ಪೊಲೀಸರು ಶಂಕಿತರನ್ನ ಹುಡುಕ್ತಾ ಇದ್ರೆ, ಮತ್ತೊಂದು ಕಡೆ ಅದೊಂದು ಗುಂಡು ಹಾಗೂ ಅದೊಂದು ಸಾವು ದೇಶದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದು ಲೋನ್ ಉಲ್ಫ್ ಅಟ್ಯಾಕ ಅಥವಾ ಇದರ ಹಿಂದೊಂದು ತಂಡಾನೇ ಕೆಲಸ ಮಾಡಿದ್ಯಾ ಅನ್ನೋದು ಇನ್ನು ಮುಂದೆ ಗೊತ್ತಾಗಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸರ ಕಾರ್ಯಾಚರಣೆ ಇದೆಯಲ್ಲ, ಅದರ ಬಗ್ಗೆ ರಾಜಕೀಯ ಅಭಿಪ್ರಾಯಗಳು ಕೂಡ ಮೂಡ್ತಾ ಇವೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡೋ ಕಾರ್ಯಾಚರಣೆಯನ್ನ ವಿರೋಧಿಸಿದ್ದಾರೆ. ಇದು ಸರಿಯಾದ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ಅವರ ಮಾತುಗಳನ್ನು ಕೂಡ ಒಂದ್ ಸ್ವಲ್ಪ ಕೇಳಿಸ್ಕೊಂಡು ಬಿಡಿ. हजारों की तादाद में गिरफ्तारियां करना से हम हालात को बेहतर नहीं कर पाएंगे, वो और ज्यादा बिगड़ जाएंगे. हम जानते थे लोगों को साथ लिए बिना इस सिलसिले का खात्मा नहीं होगा. ಹೀಗೆ ಮಾಡಿದ್ರೆ ನಾವು ಕಾಶ್ಮೀರಿಗಳನ್ನ ನಮ್ಮಿಂದ ದೂರ ತಳ್ಳಿದ ಹಾಗಾಗತ್ತೆ. ಪ್ರೀತಿಯಿಂದ ಅವರ ಮನಸ್ಸು ಗೆಲ್ಲಬೇಕು, ಅವರನ್ನ ನಮ್ಮ ಜೊತೆ ಇಟ್ಕೋಬೇಕು, ನಮ್ಮ ಜೊತೆನೆ ಕರ್ಕೊಂಡು ಹೋಗಬೇಕು ಅನ್ನೋ ಮಾತುಗಳು ಒಮರ್ ಅಬ್ದುಲ್ಲಾ ಅವರ ಕಡೆಯಿಂದ ಬಂದಿವೆ. ಒಮರ್ ಹಾಗೂ ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಇಬ್ರು ಕಾಶ್ಮೀರದ ಮುಖ್ಯಮಂತ್ರಿಗಳಾಗಿದ್ದವರು. ಇವತ್ತಲ್ಲ, ಕಾಶ್ಮೀರಕ್ಕೆ ಪೂರ್ಣ ರಾಜ್ಯದ ಸ್ಥಾನಮಾನಗಳಿದ್ದಾಗ ಕೂಡ ಇವರಿಬ್ಬರು ಮುಖ್ಯಮಂತ್ರಿಗಳಾಗಿದ್ರು. ಇನ್ನು ಒಮರ್ ಅವರ ತಾತ ಶೇಖ್ ಅಬ್ದುಲ್ಲಾ ಕಾಶ್ಮೀರದ ಪ್ರಧಾನಿ ಕೂಡ ಆಗಿದ್ರು. ಅವತ್ತು ಇವರಲ್ಲಿನ ಜನರನ್ನ ಹಾಗಾದ್ರೆ ಪ್ರೀತಿಯಿಂದ ನೋಡ್ಕೊಳ್ಳಿಲ್ವಾ? ಅವರು ಅಷ್ಟು ಪ್ರೀತಿ ಕೊಟ್ಟ ನಂತರ ಕೂಡ ಅಲ್ಲಿನ ಭಯೋತ್ಪಾದನೆ ಏನಾದರೂ ಕಡಿಮೆ ಆಯ್ತಾ? ಶಂಕಿತ ಉಗ್ರರ ಮನೆಗಳ ಬಗ್ಗೆ ಇರೋ ಪ್ರೀತಿ ಅಲ್ಲಿನ ಕಾಶ್ಮೀರಿ ಪಂಡಿತರ ಬಗ್ಗೆ ಇವ್ರಿಗೆ ಯಾಕೆ ಬರಲಿಲ್ಲ? ಸಾವಿರಾರು ಜನ ರಾತ್ರೋರಾತ್ರಿ ಅಲ್ಲಿಂದ ಓಡಿಸಲ್ಪಟ್ಟಾಗ ಅಲ್ಲಿನ ರಾಜಕಾರಣಿಗಳು ಯಾರೂ ಕೂಡ ಅಲ್ಲಿನ ಜನಕ್ಕಿದು ಸರಿಯಲ್ಲ ಅಂತ ಹೇಳಲೇ ಇಲ್ವಲ್ಲ. ಇನ್ ಎಷ್ಟು ವರ್ಷ ಇವರಿಗೆ ಪ್ರೀತಿಯಿಂದಲೇ ಹೇಳ್ತಾ ದೇಶ ಕಾಯುವ ಯೋಧರು, ಭದ್ರತೆ ಒದಗಿಸುವ ಪೊಲೀಸರನ್ನ ಬಲಿ ಕೊಡ್ತಾ ಹೋಗಬೇಕು? ಅಲ್ಲಿ ಇಬ್ಬರು ಶಂಕಿತ ಉಗ್ರರ ಮನೆಗಳು ಧ್ವಂಸ ಆಗಿವೆ, ಆದ್ರೆ ಕಾಶ್ಮೀರದ ಪೊಲೀಸ್ ಸಿಬ್ಬಂದಿಯೊಬ್ಬರ ಮನೆಯ ದೀಪನೇ ಆರ್ಹೋಯ್ತಲ್ಲ. ಮತ್ ಅದಕ್ಕೆ ನ್ಯಾಯ ಹೇಗೆ? ಉಗ್ರರ ಮನೆಗಳನ್ನ ಕೆಡವಿದ್ರೆ ಸತ್ತವರು ಬದುಕಿ ಬರದೇ ಇರಬಹುದು, ಆದ್ರೆ ಇನ್ನು ಮುಂದೆ ಉಗ್ರ ಚಟುವಟಿಕೆ ಆಕರ್ಷಿತರಾಗೋ ಜನ ಇದ್ದಾರೆ ನೋಡಿ, ಅವರ ಎದೆಯಲ್ಲಿ ಇದೊಂದು ಭಯನ ಹುಟ್ಟಿಸುತ್ತೆ. ಮಗ ಉಗ್ರ ಆದ್ರೆ ಸರ್ಕಾರ ನಮ್ಮ ಮನೆ ಕೆಡವುತ್ತೆ ಅನ್ನೋದು ಅರ್ಥ ಆದ್ರೆ ತಂದೆ ತಾಯಿ ಕುಟುಂಬಗಳು ಮನೆ ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡ್ಕೋತಾರೆ. ಸೊ ಇದು ಸಮರ್ಥಿಸಿಕೊಳ್ಳೋದು ಅಂತ ಅಲ್ಲದೆ ಇದ್ರೂ ಕೂಡ ಇದನ್ನೊಂದು ಪ್ರಯತ್ನ ಅಥವಾ ಪ್ರಯೋಗ ಅನ್ನೋ ಥರ ನೋಡಬೇಕಾಗತ್ತೆ. ಆದರೆ ಅದು ಅಲ್ಲಿನ ರಾಜಕಾರಣಿಗಳಿಗೆ ಇಷ್ಟ ಆಗ್ತಾ ಇಲ್ಲ. ಅವರದ್ದು ಯಥಾ ಪ್ರಕಾರ ವೋಟ್ ಬ್ಯಾಂಕ್ನ ಚಿಂತೆ. ಗೆಳೆಯರೆ, ಕಾಶ್ಮೀರದ ಆದಾಯ ಅಲ್ಲಿನ ಪ್ರವಾಸೋದ್ಯಮದ ಮೇಲೆ ಆಧಾರಪಟ್ಟಿದೆ. ಹೀಗಾಗಿನೇ ಪಹಲ್ಗಾಮ್ ದಾಳಿ ನಂತರ ಪ್ರವಾಸಿಗರು ಕಡಿಮೆ ಆಗ್ತಾರೆ ಅನ್ನೋ ಭಯ ಹುಟ್ಟಿದ ಕೂಡಲೇ ಅಲ್ಲಿ ಸಾಲಿಡಾರಿಟಿ ಮಾರ್ಚ್ಗಳು ನಡೆದವು, ಕ್ಯಾಂಡಲ್ ಮಾರ್ಚ್ಗಳಿಗೆ ಜನ ಮುಂದಾದರು. ಪಹಲ್ಗಾಮ್ ದಾಳಿ ಅಲ್ಲಿನ ಜನರ ಆದಾಯಕ್ಕೆ ಸ್ವಲ್ಪ ದಿನ ಕತ್ತರಿ ಹಾಕ್ತು, ಆದರೆ ಅದು ಕೂಡ ಈಗ ನಿಧಾನವಾಗಿ ಸರಿ ಹೋಗ್ತಾ ಇದೆ. ಪ್ರವಾಸೋದ್ಯಮ ಅಲ್ಲಿ ಮತ್ತೆ ಚೇತರಿಸ್ಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಉಗ್ರರ ದಾಳಿಗಳು ನಡೆದ್ರೆ ಕಾಶ್ಮೀರ ಸಮಸ್ಯೆಗೆ ಸಿಲುಕೊಳ್ಳುತ್ತೆ. ಜನ ಅಲ್ಲಿಗೆ ಹೋಗೋದು ಕಡಿಮೆ ಆಗುತ್ತೆ. ಅಲ್ಲಿನ ಶ್ರೀಸಾಮಾನ್ಯರ ಆದಾಯಕ್ಕೆ ಹೊಡೆತ ಬೀಳುತ್ತೆ. ಉಗ್ರರಿಗೆ ಬೇಕಾಗಿರೋದು ಅದೇನೆ. ಅಲ್ಲಿನ ಜನ ಮರ್ಯಾದೆಯಿಂದ ದುಡ್ಕೊಂಡು ಬದುಕೋದನ್ನ ಕಲ್ತು ಬಿಟ್ರೆ ಕಲ್ಲು ಬೀಸೋದಕ್ಕೆ, ಉಗ್ರರಿಗೆ ಆಶ್ರಯ ಕೊಡೋದಕ್ಕೆ ಹೆಚ್ಚು ಜನ ಅಲ್ಲಿ ಸಿಗೋದಿಲ್ಲ. ಹೀಗಾಗಿ ಅಲ್ಲಿ ಮತ್ತೆ ಭಯ ಹುಟ್ಟಿಸೋ ಕೆಲಸ ನಡೀತಾ ಇದೆ. ಈ ಉಗ್ರರು ಕಾಶ್ಮೀರಿಗಳಿಗೆ ಯಾವತ್ತೂ ಹಿತೈಷಿಗಳಲ್ಲ. ಅದು ಅಲ್ಲಿನ ಕೆಲವರಿಗೆ ಈಗೀಗ ಅರ್ಥ ಕೂಡ ಆಗ್ತಾ ಇದೆ. ಇನ್ನೂ ಹೆಚ್ಚು ಜನಕ್ಕೆ ಇದು ಅರ್ಥ ಆಗಬೇಕಾಗಿದೆ.
ಅದನ್ನ ಅಲ್ಲಿನ ಆಡಳಿತ ಈಗ ಮಾಡ್ತಾ ಹೋಗಬೇಕು. ಅಲ್ಲಿ ಮತ್ತೆ ಟೆರರ್ ನೆಟ್ವರ್ಕ್ಗಳು ಆಕ್ಟಿವ್ ಆಗದ ಹಾಗೆ, ಪಾಕಿಸ್ತಾನಿ ಉಗ್ರರಿಗೆ ಸ್ಥಳೀಯರ ಸಹಾಯ ಸಿಗದ ಹಾಗೆ ನೋಡಿಕೊಳ್ಳೋ ಕೆಲಸ ನಡಿಬೇಕು. ಹಾಗೇನೆ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಕೂತಿರೋ ಲಷ್ಕರ್ ಎ ತೈಬಾದಂಥ ಸಂಘಟನೆಗಳು ಭಾರತದ ವಿರುದ್ಧ ಹೊಸ ದಾಳಿಗಳನ್ನು ಮಾಡೋ ಪ್ರಯತ್ನಗಳನ್ನು ಶುರು ಮಾಡಿವೆ ಅನ್ನೋ ಮಾಹಿತಿ ಗುಪ್ತಚರ ಅಧಿಕಾರಿಗಳಿಗೆ ಸಿಕ್ಕಿದೆ. ಈಗ ಅನಂತ್ನಾಗಲ್ಲಿ ನಡೆದಿರುವ ಈ ದಾಳಿ ಕೂಡ ಆ ಯೋಜನೆಯ ಭಾಗನೇನಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಇದನ್ನ ದಮನ ಮಾಡೋದಕ್ಕೆ ಅಲ್ಲಿನ ಭದ್ರತಾ ಪಡೆಗಳು ರಾಜಕೀಯ ವಿರೋಧದ ನಡುವೆ ಕೂಡ ಮುಂದಾಗ್ತಾ ಇವೆ. ಇದು ಗೆಳೆಯರೆ ಪಹಲ್ಗಾಮ್ ದಾಳಿಯ ನಂತರ ಜಮ್ಮು ಕಾಶ್ಮೀರದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ನಡೆದಿರುವ ಭಯೋತ್ಪಾದಕ ಕೃತ್ಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.